ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ವರ್ಮಿಸೆಲ್ ಶಾವಿಗೆ ಪಲಾವ್ ಮಾಡೋದನ್ನ ತೋರಿಸ್ತೀನಿ. ಈ ಶಾವಿಗೆ ಪಲಾವ್ ಎಲ್ದಿ ಕೂಡ. ಇವಾಗ ಈ ತರಹ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಪಲಾವು ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಇದನ್ನು ಬೆಳಿಗ್ಗೆ ತಿಂಡಿಗೆ, ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಮಾಡಿಕೊಟ್ರೆ ಪದೇ ಪದೇ ಇದು ಥರನೇ ಬೇಕು ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಮೊದಲಿಗೆ ನಾನು ವರ್ಮಿಸೆಲ್ ಶಾವಿಗೆ ರೋಸ್ಟೆಡ್ಡೇ ತೊಗೊಂಡಿದ್ದೀನಿ. 1 ಕಪ್ಪು ತೊಗೊಂಡಿದ್ದೀನಿ. 1 ಕಪ್ಪು ರೋಸ್ಟೆಡ್ ಶಾವಿಗೆ, 1 ಈರುಳ್ಳಿ, ಅರ್ಧ ಕಪ್ಪು ಬೀನ್ಸು, ಅರ್ಧ ಕಪ್ಪು ಕ್ಯಾರೆಟು, ಅರ್ಧ ಕಪ್ಪು ಬಟಾಣಿ, ಅರ್ಧ ಕಪ್ಪು ಆಲೂಗೆಡ್ಡೆ, ಎಣ್ಣೆ, 4 ಹಸಿರುಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಸ್ವಲ್ಪ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ. ಇವಾಗ ಇಷ್ಟನ್ನು ಹಾಕ್ಬಿಟ್ಟು ನಾನು ಶಾವಿಗೆ ಪಲಾವ್ ಮಾಡೋದನ್ನ ತೋರಿಸ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ಅರ್ಧ ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಲವಂಗ, ಏಲಕ್ಕಿ, ಚಕ್ಕೆ 1 ಇಂಚು, ಲವಂಗ 1, ಏಲಕ್ಕಿ 1, ಲವಂಗ 5 ಇಷ್ಟನ್ನು ಇವಾಗ ಹಸಿರುಮೆಣಸಿನ್ಕಾಯಿನೂ ಅದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ತೀನಿ. ಇವಾಗ ಫ್ರೈ ಮಾಡಿದ್ದಾಗಿದೆ. ಇವಾಗ ಒಂದು ಜಾರ್ ತೊಗೊಂಡು ಜಾರಿಗೆ ಇದನ್ನೆಲ್ಲ ಹಾಕ್ಕೊತೀನಿ. ಹಾಕ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ತರ್ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನೀರು ಹಾಕ್ತೀನಿ. ಇವಾಗ ನೀರು ಹಾಕ್ಬಿಟ್ಟು ನೀರು ಕುದ್ದು ಬಂದಮೇಲೆ ನಾನು ಶಾವಿಗೆನ 1-2 ನಿಮಿಷ ಶಾವಿಗೆನ ಬೇಯಿಸ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಶಾವಿಗೆ ಉದುರಾಗುತ್ತೆ. 1-2 ನಿಮಿಷ ಬೇಯಿಸ್ಕೊತೀನಿ. ಇವಾಗ 2 ನಿಮಿಷ ಬೆಂದಿದ್ದಾಗಿದೆ. ಇವಾಗ ನೀರು ಸೆಪ್ರೇಟ್ ಮಾಡ್ಕೊತೀನಿ. ಈ ಥರ ಜಾಲರಲ್ಲಿ ಹಾಕ್ಬಿಟ್ಟು ನೀರನ್ನ ಶಾವಿಗೆ ಸೆಪ್ರೇಟ್ ಮಾಡ್ಕೊತೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಕೂಡ ಹಾಕ್ತೀನಿ. ಇವಾಗ ಹಿಂಗೆ ತಣ್ಣೀರು ಹಾಕೋದ್ರಿಂದ ಶಾವಿಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನೀರೆಲ್ಲ ಹೋಗೋಂಗೆ ಆ ಥರ ಒಂದು ಸ್ಪೂನ್ ಸಹಾಯದಿಂದ ನೀರೆಲ್ಲ ಹೋಗಿಸ್ತೀನಿ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಇವಾಗ ನಾನು ತರಕಾರಿಗಳೆಲ್ಲ ಹಾಕ್ತೀನಿ. ಫಸ್ಟು ಬೀನ್ಸ್ ಹಾಕಿದ್ದೀನಿ, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ ಇಷ್ಟು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಇದನ್ನೆಲ್ಲ ಮೀಡಿಯಮ್ ಉರಿಲಿ ಇಟ್ಕೊಂಡೇ ಫ್ರೈ ಮಾಡಬೇಕು.
ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಮುಚ್ಚಿಬಿಟ್ಟು ಒಂದು 10 ನಿಮಿಷ ತರಕಾರಿನ ಬೇಯಿಸ್ತೀನಿ. ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ತೀನಿ. ಇವಾಗ ನೀರು, ಮಿಕ್ಸಿ ತೊಳೆದಿದ್ದೆ ನೀರಿತ್ತಲ್ಲ ಅದನ್ನೇ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ತೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ತರಕಾರಿ ಎಲ್ಲ ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಇವಾಗ ನಾನು ಶಾವಿಗೆ ಹಾಕ್ತೀನಿ. ನಾನು ಟೊಮೊಟೊ ಹಾಕೋದನ್ನ ಮರ್ತುಬಿಟ್ಟೆ ಸ್ನೇಹಿತರೆ. ನೀವು ನಿಂಬೆಹಣ್ಣನ್ನ ಸೇರಿಸ್ಕೊಳ್ರಿ, ಇಲ್ಲ ಟೊಮೊಟೊ ಹಾಕ್ರಿ. ಇವಾಗ ನೋಡಿ ಚೆನ್ನಾಗಿ ಎಷ್ಟೆಷ್ಟು ಉದುರುದುರಾಗಿದೆ. ಸ್ವಲ್ಪ ಸಪ್ಪೆ ಇತ್ತು, ಟೇಸ್ಟ್ ಮಾಡಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಉದುರುದುರಾಗಿ ಬಂದಿದೆ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೀವು ಉಪ್ಪಿಟ್ಟನ್ನು ನೋಡಿದ್ದೀರಾ, ಪಲಾವು ಕೂಡ ಈ ಥರ ಮಾಡ್ಕೊತೀನಿ, ತರಕಾರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಬೇಗನೆ ಆಗೋಂಥ ತಿಂಡಿ. ಮನೆಗೆ ಯಾರಾದರೂ ನೆಂಟರು ಬಂದರೂ ಕೂಡ ಬೇಗನೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು ವರ್ಮಿಸಿಲ್ ಶಾವಿಗೆ ಪಲಾವು. ವರ್ಮಿಸಿಲ್ ಶಾವಿಗೆ ಪಲಾವ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.